2009ರಲ್ಲಿ ನರೇಂದ್ರ ಮೋದಿ ಮಂಡಿಸುವುದಕ್ಕೆ ರಣತಂತ್ರವನ್ನು ರೂಪಿಸಲಾಗಿತ್ತು. ಕಾಂಗ್ರೆಸ್ನಲ್ಲಿ ವಿಲೀನ ಆಗಲಿವೆಯ ವಿವಿಧ ಪಕ್ಷಗಳು ಅಖಂಡ ಕಾಂಗ್ರೆಸ್ ನಿರ್ಮಾಣದ ಭಜನೆ ಶುರುವಾಗಿದೆ. 2029ರಲ್ಲಿ ನರೇಂದ್ರ ಮೋದಿ ಮಂಡಿಸುವುದಕ್ಕೆ ಮಾಡ್ತಾ ಇರುವಂತಹ ರಣತಂತ್ರಗಳು, ಕಾಂಗ್ರೆಸ್ನಲ್ಲಿ ವಿಲೀನ ಆಗಲಿವೆಯ ವಿವಿಧ ಪಕ್ಷಗಳು. ಹಾಗಾದ್ರೆ ದಶಕಗಳ ಬಳಿಕ ಮರಳಿ ಕಾಂಗ್ರೆಸ್ಗೆ ಸೇರ್ತಾರ ದಿಗ್ಗಜರು. ಮಮತಾ ಶರದ್ ಪವಾರ್ ಸೆಳೆಯೋದಕ್ಕೆ ಕೈಪಡೆ ತಂತ್ರವನ್ನ ಮಾಡ್ತಾ ಇದೆ ಅನ್ನುವಂಥ ಮಾಹಿತಿ. ಬಂಗಾಳದಲ್ಲಿ ವಿಭಜನೆಯ ಹಂತದಲ್ಲಿದೆ ಟಿಎಂಸಿ. ಮರಳಿ ಗೂಡು ಸೇರಲಿವೆ ದೂರವಾಗಿರುವಂತಹ ಹಕ್ಕಿಗಳು. ದಶಕಗಳ ಬಳಿಕ ಮರಳಿ ಕಾಂಗ್ರೆಸ್ ಸೇರ್ತಾರ ಹಾಗಾದ್ರೆ ದಿಗ್ಗಜರು. ಅಖಂಡ ಕಾಂಗ್ರೆಸ್ ನಿರ್ಮಾಣದ ಭಜನೆ ಶುರುವಾಗಿದೆ. ಅಖಂಡ ಕಾಂಗ್ರೆಸ್ ರಚನೆಗೆ ಇಂಡಿಯಾ ಬ್ಲಾಕ್ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಮಮತಾ ಶರದ್ ಪವಾರ್ ಸೆಳೆಯೋದಕ್ಕೆ ಕೈಪಡೆ ರೂಪಿಸ್ತಾ ಇರುವಂತಹ ತಂತ್ರಗಳು. ಹಾಗಾದ್ರೆ 2029ರಲ್ಲಿ ನರೇಂದ್ರ ಮೋದಿಯನ್ನ ಮಣಿಸೋದಕ್ಕೆ ರೂಪಿಸ್ತಾ ಇರುವಂತಹ ರಣತಂತ್ರಗಳು ಏನೆಲ್ಲ ಇದೆ? ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ವಿಭಜನೆ ಆಗಿರುವಂತಹ ಎನ್ಸಿಪಿ, ಬಂಗಾಳದಲ್ಲಿ ವಿಭಜನೆಯ ಹಂತದಲ್ಲಿದೆ ಟಿಎಂಸಿ. ಎನ್ಸಿಪಿ ಎಸ್ಪಿ ಪಕ್ಷ ಮುನ್ನಡೆಸ್ತಾ ಇದ್ದಾರೆ ಶರದ್ ಪವಾರ್. ಮಮತಾ ಶರದ್ರನ್ನ ಮತ್ತೆ ಕಾಂಗ್ರೆಸ್ಗೆ ಸೆಳಿಬೇಕು. ಅಖಂಡ ಕಾಂಗ್ರೆಸ್ ಸ್ಥಾಪಿಸೋದೇ ಇಂಡಿಯಾ ಬ್ಲಾಕ್ನ ಗುರಿಯಾಗಿರುತ್ತೆ. ಮಮತಾ ಶರದ್ ಪವಾರ್ ಕಾಂಗ್ರೆಸ್ಗೆ ಬರೋದು ಕಷ್ಟನಾ? ಇಬ್ರು ಕೂಡ ಕಾಂಗ್ರೆಸ್ನಿಂದ ಬೇರ್ಪಟ್ಟು ದಶಕಗಳೇ ಕಳೆದು ಹೋಗಿದೆ. ಬಂಗಾಳದಲ್ಲಿ ದೀದಿ, ಮಹಾರಾಷ್ಟ್ರದಲ್ಲಿ ಶರದ್ ಶಕ್ತಿ ಹೆಚ್ಚಿರುವಂಥದ್ದು ಕೂಡ 1998ರಲ್ಲಿ ಕಾಂಗ್ರೆಸ್ ತೊರೆದಿದಂತಹ ಮಮತಾ ಬ್ಯಾನರ್ಜಿ, 1999ರಲ್ಲಿ ಸೋನಿಯಾ ಗಾಂಧಿ ವಿದೇಶಿ ಮೂಲ ಪ್ರಶ್ನಿಸಿದಂತಹ ಶರದ್. ವಿದೇಶಿ ಮೂಲ ಪ್ರಶ್ನಿಸಿದ್ದಕ್ಕೆ ಪಾರ್ಟಿಯಿಂದ ಗೇಟ್ ಪಾಸ್ ಕೊಡಲಾಗಿರುತ್ತೆ. 1999ರಲ್ಲಿ ಎನ್ಸಿಪಿ ಪಾರ್ಟಿ ಕಟ್ಟಿದಂತಹ ಶರದ್ ಪವಾರ್ ಪಿಎ ಸಂಗ್ಮಾ ತಾರಿಕ್ ಅನ್ವರ್ ಜೊತೆ ಸೇರಿ ಎನ್ಸಿಪಿ ಸ್ಥಾಪನೆ. ಅದೇ ಶರದ್ ಪವಾರ್ ಮಮತಾ ಸೆಳೆಯೋದಕ್ಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಅಲ್ಲಿಗೆ ಫೈನಲಿ 2029 ಬರೋ ಹೊತ್ತಿಗೆ ನರೇಂದ್ರ ಮೋದಿಯನ್ನ ಮಣಿಸೋದಕ್ಕೆ ಮಾಡ್ತಾ ಇರುವಂತಹ ಸ್ಟ್ರಾಟಜೀಸ್ ಇವೆಲ್ಲವೂ ಕೂಡ ಅನ್ನುವಂತಹ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಕೇಳಬರ್ತಾ ಇರುವಂಥದ್ದು. ಮರಳಿ ಗೂಡನ್ನ ಸೇರ್ಲಿದ್ದಾರಾ ದೂರವಾಗಿರುವಂತಹ ಹಕ್ಕಿಗಳು? ಇವರೆಲ್ಲರೂ ಕೂಡ ಆಡ್ ಆದ್ರೆ ಪಕ್ಷಕ್ಕೆ ಬಿಜೆಪಿಯನ್ನ ಮಕಾಡೆ ಮಿಲ್ಸೋದು ಫಿಕ್ಸ್. ಹಾಗಾದ್ರೆ ನರೇಂದ್ರ ಮೋದಿಯನ್ನ ಮಣಿಸೋದಕ್ಕೆ ಮಾಡ್ತಾ ಇರುವಂತಹ ರಣತಂತ್ರಗಳು ಏನೆಲ್ಲ ಇದೆ? ಬಂಗಾಳದಲ್ಲಿ ವಿಭಜನೆಯ ಹಂತದಲ್ಲಿದೆ ಟಿಎಂಸಿ. ಮಹಾರಾಷ್ಟ್ರದಲ್ಲಿ ಈಗ ಆಲ್ರೆಡಿ ವಿಭಜನೆ ಆಗಿರುವಂತಹ ಎನ್ಸಿಪಿ. ಮಮತಾ ಶರದ್ನ ಮತ್ತೆ ಕಾಂಗ್ರೆಸ್ ಸೆಳೆಬೇಕು. ಅಖಂಡ ಕಾಂಗ್ರೆಸ್ ಸ್ಥಾಪಿಸೋದೇ ಇಂಡಿಯಾದ ಬ್ಲಾಕ್ ಗುರಿಯಾಗಿದೆ.